ನಾನು ಎಷ್ಟೇ ಸಂತೋಷವಾಗಿದ್ರು ನನ್ನ ಜೀವನದಲ್ಲಿ ಏನೋ ಒಂದು ಕೊರತೆ ಇದ್ದೇ ಇತ್ತು. ಅದು ನನ್ನ ಮದುವೆ ಆದ್ಮೇಲೆ ತೀರೋಯ್ತು. ನನ್ನ ಹೆಂಡತಿ ಹೆಸರು ಲತಾ. ಅವಳು ನನ್ನ ಮನೆ ಮನಸ್ಸನ್ನೆಲ್ಲ ತುಂಬಿದ್ಲು. ನನ್ನ ತನ್ನ ಸರ್ವಸ್ವ ಅಂತಾನೆ ತಿಳ್ಕೊಂಡಿದ್ಲು. ಹಾಯ್ ಲತಾ. ನಾನು ಹೋಗಲ್ಲ. ನಾನು ಬೆಳಗ್ಗೆ ನೀನು ಕೇಳಿದ್ನಲ್ಲ, ಅದು ಕೊಟ್ಯಾ? ಏನ್ ಕೇಳಿದ್ರಿ? ಕಾಫಿ ತಾನೆ ಕೊಟ್ಟಲ್ಲ? ಅದಲ್ಲ. ಪೇಪರಾ? ಅಲ್ಲಿಟ್ಟಿದ್ದೀನಿ. ಅದು ಅಲ್ಲಮ್ಮ. ಅಯ್ಯೋ ಸೋಪು ಮತ್ತಿನ್ನೇನು? ನಾನ್ ಕಿಸ್ ಕೇಳಿದ್ನಲ್ಲ, ಅದು ಕೊಟ್ಯಾ? ಹೋಗ್ರಿ ನೀವು, ನಾನ್ ಕೊಡಲ್ಲ. ಹೋಗ್ರಿ ಹೋಗ್ರಿ, ಹಿಂಗೆ ಆಡ್ತಾ ಇರೋ. ನಾನು ಕಿರ್ಚ್ಕೊಂಡು ಮನೆ ಸುತ್ತ ಜನ ಸೇರಿಸ್ಬಿಡ್ತೀನಿ, ಗೊತ್ತಾ? ಬೇಡ. ಕೊಡ್ತೀಯ ಅಲ್ವಾ? ಕೊಡ್ತೀನಿ. ಕೊಡ್ಬೇಕ. ಕಮಾನ್. ಏನ್ ಲತಾ, ಒಂಟಿ ಹಾಕ್ಬಿಟ್ಟಿದ್ಯಾ? ಬುಕ್ ಓದ್ತಾ ಇದ್ದೀನಿ. ಲತಾ, ತುಂಬಾ ಬೋರ್ ಹೊಡಿತಾ ಇದೆ. ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ. ಸಾರಿ ರವಿ, ಈ ಬುಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನೆಲ್ಲೂ ಬರಕ್ಕಾಗಲ್ಲ. ಲತಾ, ನಿನ್ನ ಹತ್ರ ಏನೇನೋ ಮಾತಾಡ್ಬೇಕು ಅಂತ ತುಂಬಾ ಆಸೆ. ರವಿ, ಇದೆಲ್ಲ ನನ್ಗೆ ಹಿಡ್ಸೋಲ್ಲ. ಏನೋ ನಿಮ್ಮ ಹತ್ರ ನಗ್ನಗ್ತಾ ಮಾತಾಡ್ತಿರ್ಬೋದು, ಹಾಗಂತ ಹೀಗೆಲ್ಲ ನಡ್ಕೊಳ್ಳೋದಾ? ದಿಸ್ ಇಸ್ ಟು ಬ್ಯಾಡ್. ಕಾಲೇಜ್ ಮುಗಿದ್ಮೇಲೆ ಚಿಕ್ಕ ವಯಸ್ಸಿನಿಂದಲೂ ಅಪ್ಪ ಅಮ್ಮ ಎಲ್ಲ ಆಗಿದ್ದ ನಮ್ಮ ಮಾವನೇ ವರ ಹುಡುಕಿದ್ರು. ನನ್ನ ಕೈ ಹಿಡಿದವರು ಡಾಕ್ಟರ್ ಕಿರಣ್. ಕಿರಣ್ ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ರು. ಮದುವೆ ಆಗಿ 6 ತಿಂಗಳ ಮೇಲೆ ನಮ್ಮ ಮಾವ ತೀರ್ ಹೋಗ್ಬಿಟ್ರು. ಕಿರಣಿಗೆ ಮೊದಲೇ ನನ್ನ ಮೇಲಿದ್ದ ಪ್ರೀತಿ ಜೊತೆ ಅನುಕಂಪನೂ ಸೇರ್ಬಿಡ್ತು. ನಾನೇ ಅವ್ರ ಸರ್ವಸ್ವಾಗಿದ್ದೆ. ಸಂತೋಷವಾಗಿ ಸಾಕ್ತಿದ್ದ ನಮ್ಮ ಜೀವನ ನೌಕೆಯಲ್ಲಿ ಮತ್ತೆ ಆ ಲಫಂಗ ರವಿ. ಹಲೋ ಹಲೋ, ಕ್ಯಾನ್ ಐ ಸ್ಪೀಕ್? ಹಾಯ್ ಲತಾ, ಹೌ ಆರ್ ಯು? ಯಾರ್ ಮಾತಾಡೋದು? ಹೇ, ನಾನು ಸ್ವೀಟ್ ರೋಮಿಯೋ ರವಿ ಮಾತಾಡ್ತಿದ್ದೀನಿ. ರವಿನಾ? ಊರಿಂದ ಯಾವಾಗ ಬಂದೆ? 1 ವಾರ ಆಯ್ತು. ಹೇಗಿದ್ಯಾ ಲತಾ? ಚೆನ್ನಾಗಿದ್ದೀನಿ. ಹೌದು, ನಿನಗ್ ಮದ್ವೆ ಆಯ್ತಂತೆ? ಹಾಗ? ಅಯ್ಯೋ, ನಾನಿನ್ನು ಹಾಗೆ ಇದ್ದೀನಿ ಲತಾ, ಪಕ್ಕಾ ಬ್ರಹ್ಮಚಾರಿ. ಸರಿ, ನಿನ್ ಹಸ್ಬೆಂಡು ವಾಟ್ ಇಸ್ ಹಿ? ಹಿ ಇಸ್ ಎ ಡಾಕ್ಟರ್, ವೆರಿ ಕೈಂಡ್ ಹಾರ್ಟೆಡ್. ಈಗ ಅವ್ರು ಊರಲ್ಲಿಲ್ಲ. ಏ ಲತಾ, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಹೋಗೋದಕ್ ಮೊದ್ಲು ನಿನ್ನೊಂದ್ಸಲ ನೋಡ್ಕೊಂಡು ಹೋಗೋಣ ಅಂತ. ಓಕೆ, ಥ್ಯಾಂಕ್ ಯು. ಹಾಯ್ ಲತಾ. ಓ ಹಲೋ ರವಿ. ಒಳಗಡೆ ಬರ್ಬೋದಾ? ಪ್ಲೀಸ್ ಕಮ್ ಇನ್. ಓ, ಫ್ಯಾಂಟಾಸ್ಟಿಕ್. ವೆರಿ ನೈಸ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ. ಬೈ ದ ಬಾಯ್, ನಾನು ನಿಮ್ಮ ಹಸ್ಬೆಂಡ್ ಮೀಟ್ ಮಾಡಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದೆ. ಬಟ್ ಅವ್ರ ಊರಲ್ಲೇ ಇಲ್ವೇ? ಹೇ ಲತಾ, ನೀನ್ ಮದುವೆ ಆಗಿದ್ರು ಕೂಡ ಆ ಕಾಲೇಜ್ ಡೇಸ್ಗಳಲ್ಲಿ ಹೇಗಿದ್ಯೋ
ಈಗಲೂ ಹಾಗೆ ಇದೆಯಾ? ಸೇಮ್ ಬ್ಯೂಟಿ, ಸೇಮ್ ಫಿಗರ್. ಓ, ನಮ್ ಜೊತೆ ಓದಿದ ಒಂದೊಂದು ಹುಡುಗಿಯರ್ನು ನೋಡಿದ್ರೆ, ಓ ಗಾಡ್, ವಾಟ್ ಎ ಚೇಂಜ್! ಕೈಯಲ್ಲೊಂದು, ಕಂಕಳಲ್ಲೊಂದು, ಸೊಂಟದಲ್ಲೊಂದು. ಛೆ, 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 ಛೆ. ಆದ್ರೆ ನೀನ್ ಮಾತ್ರ ಹಾಗೇ ಇದೆಯಾ. ಥ್ಯಾಂಕ್ಸ್. ಲತಾ, ನಾನ್ ನಿನ್ ಮನೆಗೆ ಮೊದಲನೇ ಸಲ ಬರ್ತಾ ಇದ್ದೀನಿ. ನೀನ್ ಮಾತ್ರ ಕುಡಿಬಹುದು. ನನಗೇನು ಆಫರ್ ಮಾಡಲ್ವೋ? ಏನ್ ತಗೋತೀಯ ರವಿ? ಎನಿಥಿಂಗ್. ಒಂದ್ ನಿಮಿಷ. ತಗೊಳ್ಳಿ. ಥ್ಯಾಂಕ್ ಯು. ಮನೆ ತುಂಬಾ ಚೆನ್ನಾಗಿಟ್ಟಿದ್ದೀರಿ. ಥ್ಯಾಂಕ್ ಯು. ನೀವಿಬ್ರೇ ಇರೋದು ಅಂತ ಕಾಣಿಸುತ್ತೆ ಅಲ್ವೇ? ಎಕ್ಸ್ಕ್ಯೂಸ್ ಮೀ, ಒಂದ್ ಫೋನ್ ಕಾಲ್ ಮಾಡ್ಲಾ? ಪ್ಲೀಸ್. ನೋಡಿದ ಕಿರಣ್ ತಮ್ಮನ್ ತಾವೇ ಮರ್ತ್ಬಿಟ್ರು. ಅಲ್ಲಿ ನೋಡಿದ್ದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ರು. ಈ ಕಾರಣ ಕಿರಣ್ ಒಬ್ಬ ಮನೋರೋಗಿ ಆಗ್ಬಿಟ್ರು. ಡಾಕ್ಟರ್ ಜಯರಾಜ್ ಅವ್ರನ್ನ ಪೊಲೀಸ್ನವರಿಂದ ಬಿಡಿಸ್ಕೊಂಡು ತಮ್ಮ ಕ್ಲಿನಿಕ್ ನಲ್ಲೇ ಅಡ್ಮಿಟ್ ಮಾಡ್ಕೊಂಡ್ರು. ಕಿರಣ್ ಹೃದಯದಲ್ಲಿ ಕುದಿತಿದ್ದ ರೋಷ ದ್ವೇಷನ ತಗ್ಸೋ ಟ್ರೈ ಮಾಡಿದ್ರು. ನಾನು ಅವ್ರನ್ನ ಭೇಟಿ ಮಾಡಕ್ ಹೋದ್ರೆ ಎಲ್ಲಿ ಅವ್ರು ಹುಚ್ಚು ಹೆಚ್ಚಾಗುತ್ತೋ ಅಂತ ಡಾಕ್ಟರ್ ನನ್ನನ್ನ ನೋಡಕ್ ಬಿಡ್ಲೇ ಇಲ್ಲ. 1.5 ವರ್ಷದಿಂದ ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಬಂದ್ರು. ನಾನ್ ನಿರಪರಾಧಿ ಅಂತ ಎಷ್ಟು ಸಾರಿ ಹೇಳಿದ್ರು ಕಿರಣ್ ಅದನ್ನ ನಂಬಲಿಲ್ಲ ಅಂತ ಡಾಕ್ಟ್ರೆ ನನ್ನ ಹತ್ರ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವರಿಂದ ಡೈವರ್ಸ್ ತಗೊಳ್ಳೋಂತ ಪರಿಸ್ಥಿತಿ ಬಂತು. ಆಮೇಲೆ ನಿಮ್ಮನ್ನ ಮೀಟ್ ಮಾಡಿದೆ. ಹಿಂದಿಂದೆಲ್ಲ ಮರ್ತು ನಿಮ್ ಜೊತೆ ಬಾಳ್ಬೋದು ಅಂತ ಅನ್ನಿಸ್ತು. ಈಗ ಹೇಳಿ ಮೋಹನ್, ತಾನ್ ಕಂಡಿದ್ದನ್ನೇ ನಿಜ ಅಂತ ನಂಬಿ ಕೊಲೆ ಮಾಡಿದ ಕಿರಣ್ ಹುಚ್ಚರಾದ್ರು ಅಂತ ನಾನು ಬಾಳೆಲ್ಲ ಅರೆ ಹುಚ್ಚಲಾಗೆ ಕಳಿಬೇಕಾ? ನಂದೇನ್ ತಪ್ಪು? ನನಗೆ ಯಾಕೆ ಶಿಕ್ಷೆ ಕೊಟ್ರು? ನಾನು ಏನ್ ತಪ್ಪು ಮಾಡಿದೆ? ಗಾಡಿ ಸರ್ ಕೀ ಮರ್ತು ಬಂದೆ, ಸ್ವಲ್ಪ ಗಾಡಿ ರಿವರ್ಸ್ ತಗೋ. ಡಾಕ್ಟ್ರೇ ಡಾಕ್ಟ್ರೇ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಡಾಕ್ಟ್ರೇ ಡಾಕ್ಟ್ರೇ ಕಿರಣ್ ಇದ್ದಲ್ಲ
ಅವ್ನ್ ತಪ್ಸ್ಕೊಂಡು ಹೋಗ್ಬಿಟ್ಟ. ನೀವು ನನ್ ಹುಚ್ಚು ಅಂತಿದ್ರಿ, ಈಗ ಡಾಕ್ಟ್ರೇ ಹುಚ್ಚು. ಡಾಕ್ಟರ್ನ ಹುಚ್ಚ ಅಂತೀಯ, ನೀನೇ ಹುಚ್ಚ. ಹಲೋ, ಇನ್ಸ್ಪೆಕ್ಟರ್ ಪ್ರಭಾಕರ್ ಹಿಯರ್. ಯಾರು ಮಾತಾಡೋದು? ಡಾಕ್ಟರ್ ಜಯರಾಜ್ ಸ್ಪೀಕಿಂಗ್. ಹಲೋ ಡಾಕ್ಟರ್, ಏನ್ ಸಮಾಚಾರ? ಮಿಸ್ಟರ್ ಪ್ರಭಾಕರ್, ಐ ಹ್ಯಾವ್ ಎ ಬ್ಯಾಡ್ ನ್ಯೂಸ್ ಫಾರ್ ಯು. ವಾಟ್ ಇಸ್ ಇಟ್? ನಮ್ ಕಿರಣ್ ತಪ್ಸ್ಕೊಂಡು ಹೊರಟದ. ವಾಟ್? ಕಿರಣ ಯಾವಾಗ? ಸುಮಾರು ಅರ್ಧ ಗಂಟೆ ಆಗಿರ್ಬೋದು. ಮೈ ಗಾಡ್, ನಾನು ಈಗಲೇ ಬರ್ತೀನಿ. ಪ್ರಭಾಕರ್, ನೀವು ಬರೋದು ಮುಖ್ಯ ಅಲ್ಲ, ಕಿರಣ್ ಹಿಡಿಯೋದು ಕೂಡ ಮುಖ್ಯ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಆಸ್ ಅ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ಮ ಮೊದಲನೇ ಕರ್ತವ್ಯ ಕಿರಣ್ನಿಂದ ಮತ್ತೆ ಆಗೋ ಕೊಲೆಯನ್ನು ತಪ್ಪಿಸ್ಬೇಕು. ನಮ್ಮ ಲತಾ ಪ್ರಾಣನ ಕಾಪಾಡಬೇಕು. ಅವನ್ ಎಲ್ಲಿ ಹೋಗಿದ್ದಾನೆ ಅಂತ ನನಗೆ ಹೇಳೋದು ಗೊತ್ತಾಗ್ತಾ ಇಲ್ಲ, ಆದ್ರೆ ಎಲ್ಲಿ ಹೋಗ್ತಾನೆ ಅಂತ ಮಾತ್ರ ನನಗೆ ಖಂಡಿತ ಗೊತ್ತು. ಪ್ರಭಾಕರ್, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಲತಾ ಪ್ರಾಣ ನಿಮ್ ಕೈಲಿದೆ. ಪ್ಲೀಸ್ ಪ್ಲೀಸ್. ಓಕೆ ಡಾಕ್ಟರ್, ಐ ವಿಲ್ ಮೇಕ್ ನೆಸೆಸರಿ ಅರೇಂಜ್ಮೆಂಟ್ಸ್. ಹಾಗೆ ಒಂದು ಆಂಬ್ಯುಲೆನ್ಸ್ ಕಳ್ಸ್ಕೊಡಿ. ಆಂಬ್ಯುಲೆನ್ಸ್? ಕಿರಣ್ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನದಲ್ಲಿ ನಮ್ಮ ವಾರ್ಡನ್ನ ಕೊಂದ್ಬಿಟ್ಟು. ಅಮ್ಮ ಅಮ್ಮ, ನೀನಾ? ಕಾಫಿ ಅಮ್ಮ, ಅಲ್ಲಿಟ್ಬಿಟ್ಟೋಗು. ಹಲೋ ಲತಾ, ನಾನು ಮೋಹನ್ ಮಾತಾಡ್ತಿರೋದು. ಕಿರಣ್ ವಿಚಾರ ಪೇಪರ್ ಅಲ್ಲಿ ಓದ್ದೆ. ನಿನ್ಗೇನು ಅವನಿಂದ ಅಪಾಯ ಆಗಿಲ್ಲ ತಾನೆ? ನೋ, ಸದ್ಯಕ್ಕೆ ನನ್ಗೇನೂ ಆಗಿಲ್ಲ. ವೆರಿ ಗುಡ್, ಧೈರ್ಯವಾಗಿರು. ನಾನು ಈಗಲೇ ಬಂದ್ಬಿಡ್ತೀನಿ. ಪ್ಲೀಸ್ ಬೇಗ ಬಂದ್ಬಿಡಿ. ನಾನ್ ಡಾಕ್ಟರ್ ಓದ್ತಿದ್ದಾಗ ನನಗೆ ಸಿಗ್ತಿದ್ದ ನೆಮ್ಮದಿ, ತೃಪ್ತಿ, ಸಂತೋಷ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಒಬ್ಬ ಸಾಧಾರಣ ಮನುಷ್ಯನಿಗೂ ಒಬ್ಬ ಹುಚ್ಚನಿಗೂ ಇರೋ ವ್ಯತ್ಯಾಸ ಒಂದು ಕೂದಲಷ್ಟು ಮಾತ್ರ. ಅದನ್ನು ಯಾರು ಯಾವಾಗ ದಾಟ್ತಾರೋ ಹೇಳಕ್ಕಾಗಲ್ಲ. ನೋಡು ಗಣೇಶ್, ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಆ ಪ್ರಪಂಚದಲ್ಲಿ ಅವ್ರಗಳ ಜೊತೆಲಿ ಇದ್ ನೋಡಿದ್ರೇನೆ ಅದು ಅರ್ಥವಾಗೋದು. ಕಿರಣ್, ಕಿರಣ್, ಏನ್ ನೋಡ್ತಾ ಇದೀಯ? ಅಲ್ಲಿ ನೋಡಿ ಡಾಕ್ಟರ್, ಅವ್ರ ಕೈಲಿರೋ ವಾದ್ಯಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದ್ರೆ ಅವ್ರ ಕಣ್ಣಿಗೆ ಅದು ವಾದ್ಯ ತರನೇ ಕಾಣಿಸ್ತಾ ಇದೆ. ಅದರಿಂದ ಬರ್ತಾರ ಸಂಗೀತ ನಮ್ ಕಿವಿ ಕೇಳಿಸ್ತಾ ಇಲ್ಲ, ಆದ್ರೆ ಅದು ಅವ್ರ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇದೆ. ಏನು ಪ್ರಪಂಚ ಡಾಕ್ಟರ್? ಯು ಆರ್ ಕರೆಕ್ಟ್ ಕಿರಣ್, ಅವ್ರ ಪ್ರಪಂಚನೇ ಬೇರೆ. ಏನ್ ಮಾಡ್ತಾ ಇದ್ದೀರಾ? ಹೇಳಿ, ಏನ್ ಮಾಡ್ತಿದ್ದೀರಾ? ಸಂಗೀತ ಕಚೇರಿ ಮಾಡ್ತಾ ಇದ್ದೀವಿ. ಮತ್ತೆ ನಿಲ್ಸಿಬಿಟ್ರಿ? ಅಲ್ಲ